ಪ್ರೈಸಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 400. ಫೋಟೋ ಮಾತ್ರ ಹಿಂದಕ್ಕೆ ತಿರ್ಕೊಂಡು ಬನ್ನಿ ಇಂಜೆಕ್ಷನ್ ಮಾಡೋದ್ಬಿಟ್ಟು ಎಷ್ಟು ಟೀಚರ್ ಆಗಲ್ಲ ಅಷ್ಟೇ. ಬೆಂಗಳೂರವ್ರಿಗಿಂತ ಹಳ್ಳಿಯವರು ಸೂಪರ್ ಡ್ರೆಸ್ ಮಾಡೋದು. ನೀನು ಎಲ್ಲಿದ್ದೀಯ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮದುವೆ ಶಾಪಿಂಗ್ ಡೇ 2 ಅಂತಲೇ ಹೇಳ್ಬೋದು. ನೆನ್ನೆ ಎಲ್ಲ ಮದುವೆ ಶಾಪಿಂಗ್ ಆಯಿತು. ಇವತ್ತು ನೆನ್ನೆ ಒಂದಷ್ಟು ಜಾಸ್ತಿ ಏನು ತೊಗೊಳಕ್ಕಾಗಲಿಲ್ಲ, 2 ಮಾತ್ರ ತೊಗೊಳಕ್ಕಾಗಿತ್ತು. ಇವತ್ತು ಅವರೆಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಇಟ್ಕೊಂಡು ನೋಡೋಕ್ಕೆ ವಾಪಸ್ ಬರೋದು ಟ್ರೈ ಫೋಡ್ ಹೊಸ್ತಾಳಿದ್ದೆಲ್ಲ, ಅದಕ್ಕೆ ಹೆಂಗಿರುತ್ತೆ ಏನು ಅಂತ ನೋಡೋಣ ಅಂತ ಬರ್ತಿದ್ದೀನಿ. ಎಲ್ಲರೂ ಸೊ ಅದೆಲ್ಲ ನಾನು ಬ್ಲಾಗ್ ಮಾಡ್ತಾ ಇದ್ದಲ್ಲ, ಎಲ್ಲ ಗೊತ್ತಾಗಿಲ್ಲ. ಅದು ಹಿಂಗೆ ಇಟ್ಕೊಂಡು ನೋಡ್ತಾ ಇದ್ರೆ ಅದು ಜ್ಯೂಸ್ ಎಲ್ಲ ಒಂಥರ ಅಜ್ಜಿ ಅನಿಸ್ತೈತೆ. ಇದೆಲ್ಲ ರೋಡಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ಮಾಡೋದೆಲ್ಲ ಒಂಥರ ಎಲ್ಲರೂ ನೋಡಿ 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 ಏನಾದರೂ ಹೇಳಿದ್ರು ನಂಗಂತೂ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸು. ಎಲ್ಲ ಹಂಗೆ ಹಿಂಗೆ ನೋಡ್ತಾರೆ. ಅದೇ ಈ ಡ್ರೈ ಫೋಡ್ ಇಟ್ಕೊಂಡು ಹಂಗೆ ನೋಡ್ತಾರೆ. ಫೋನೆಲ್ಲ ಆದರೆ ಹಂಗೆ ಹಿಂಗೊಂದ್ಸರಿ ತೆಗೆದು ಹಿಂಗೊಂದ್ಸರಿ ಆಫ್ ಮಾಡಿ ಇಟ್ಬಿಡ್ಬೋದು. ಆದರೆ ಈ ಥರ ಡ್ರೈ ಫೋಡ್ ಇಟ್ಕೊಂಡ್ರೆ ಎಲ್ಲರೂ ನಮ್ಮನೆ ನೋಡ್ತಾರೆ, ನಮ್ಮನೆ ಕೇಳ್ತಾರೆ, ನಮ್ಮನೆ ಮಾತಾಡ್ತಾರೆ. ಓಕೆ, ಇವತ್ತು ಡೇಟ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಕೂಡ ಚಿಕ್ಕಪೇಟೆಗೆ ಶಾಪಿಂಗ್ ಬಂದಿದ್ದೀವಿ. ಇವತ್ತು ಏನೇನು ತಗೊಳ್ತೀವಿ ಏನು ಎತ್ತ ಅನ್ನೋದು ನನಗಂತೂ ಗೊತ್ತಿಲ್ಲ. ಈಗ ನಿಮ್ಗೆ ಕೇಳಿಸ್ತಾ ಇದೆಯಾ ಅದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಕೇಳಿಸುತ್ತೆ ಅಂತ. ಈಗ ಸ್ಟಾಪ್ ಹಾಕಿದ್ದೀವಿ. ಒಂದು ಕಬ್ಬಿನ ಜ್ಯೂಸ್ ಕುಡಿದು ನೆಕ್ಸ್ಟ್ ಮುಂದೆ ಹೋಗೋಣ, ಏನಾದರೂ ಶಾಪಿಂಗ್ ಮಾಡೋಣ. ಸ್ವಲ್ಪ ಎನರ್ಜಿ ಬೇಕಲ್ವಾ, ಹಾಗಾಗಿ ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ಅಕ್ಕ ಎಲ್ಲ ಆಮ್ಲೆಟ್ ಎಲ್ಲ ಹಾಕಿದ್ದಾಯಿತು. ಅದಕ್ಕೆ ಹೊಟ್ಟೆ ಖಾಲಿ ಆಗಿದೆಯಲ್ಲ ಅಂತ ಜ್ಯೂಸ್ ಕುಡಿತಾ ಇದ್ದೀವಿ ಅಷ್ಟೇ. ಈಗ ಎಲ್ಲಿದ್ದೀವಿ ಎಕ್ಸಾಕ್ಟ್ ಅಂದರೆ ಪೋತೀಸ್ ಹತ್ರ ಇದ್ದೀವಿ. ಒಂದ್ಸರಿ ಪೋತೀಸ್ನ ವಿಸಿಟ್ ಮಾಡೋಣ, ನೋಡೋಣ ಆಫರ್ಸ್ ಏನಾದರೂ ಇದ್ದರೆ, ನಮ್ಗೆ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಅಷ್ಟೇನೆ. ತಗೋತೀವಿ ಅಂತ ಏನಲ್ಲ. ನಮ್ಮ ಮನೆಗಳರು ದರಿದ್ರದವರು ಮಾತಾಡಕ್ಕೆ ಬಿಡಲ್ಲ. ನಾನೇನೋ ಮಾತಾಡ್ತಾ ಇದ್ರು ಅಲ್ಲಿ ಏನೋ. ಇವತ್ತು ಕೂಡ ನಾವು ಚಿಕ್ಕಪೇಟೆ ಕಡೆನೇ ಓಡ್ತಾ ಇದ್ದೀವಿ. ಜ್ಯೂಸ್ನ ಕುಡ್ಕೊಂಡು ಇಲ್ಲಿ ಈಗ ಹೊರಡಬೇಕು. ನಾವಿವತ್ತು ನಿನ್ನೆ ಬಂದು ನಾವು ಆಟೋದಲ್ಲಿ ಹೋಗಿದ್ವಿ. ಸೀದಾನ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಆಟೋದಲ್ಲಿ ಹೋಗಿದ್ವಿ. ಇವತ್ತು ನಾವು ಪೋತೀಸ್ ಹತ್ರನೇ ಸ್ಟಾಪ್ ತೊಗೊಂಡು ಬಸ್ಸಲ್ಲಿ ಹೋಗಿದ್ವಲ್ಲ, ಪೋತೀಸ್ ಹತ್ರನೇ ಸ್ಟಾಪ್ ತೊಗೊಂಡು ಅಲ್ಲೇ ಇಳ್ಕೊಂಡ್ವಿ. ಅಂದರೆ ಅಲ್ಲಿಂದ ಒಂದು ಸ್ಟ್ರೇಟ್ ರೋಡ್ ಹೋದರೆ ಸೀದಾ ಅಲ್ಲೇ ಚಿಕ್ಕಪೇಟೆಗೆ ಎಂಟ್ರಿ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಹೋದಾಗ ನೋಡಿದ್ವಿ, ಹಾಗಾಗಿ ಇಲ್ಲೇ ಇಳ್ಕೊಂಡು ಇಲ್ಲೇ ಹೋಗ್ಬಿಡೋಣ, ಹತ್ರ ಆಗುತ್ತಲ್ವಾ. ಅಂದರೆ ಸ್ಟ್ರೀಟ್ ಏನಾದರೂ ಸಿಗುತ್ತೆ. ಆಟೋದಲ್ಲಿ ಹೋದರೆ ನಿನ್ನೆ ಆಟೋದಲ್ಲಿ ಹೋಗಿದ್ವಿ, ಒಳಗಡೆ ತನಕ ಹೋಗಲ್ಲ ಅದು. ನಾವೇ ನಡ್ಕೊಂಡು ಹೋದರೆ ಬೇಗ ಹೋಗ್ಬೋದು ಅಂದ್ಕೊಂಡು ಇಳ್ಕೊಂಡೇ ಹೋದ್ವಿ. ನಾವು ಎಲ್ಲ ನೋಡಿಕೊಂಡು ಹೋಗ್ಬಿಡೋಣ, ಏನಾರ ಸಿಕ್ಕರೆ ತೊಗೊಂಡು ಅಂತ ಅಂದ್ಕೊಂಡು ಇಳ್ಕೊಂಡೇ ನಡ್ಕೊಂಡು ಹೋದ್ವಿ. ಸುಮ್ಮನೆ ಒಂದು ಸ್ವಲ್ಪ ದೂರ ಹೋಗಬೇಕು. ಆಟೋ ಮುಂದೆ ಹೋಗೋಕ್ಕೆ 1 ಗಂಟೆ ತನಕ ತಗೊಳುತ್ತೆ. ಮನುಷ್ಯರು ಹೊರಗೆ ಬರೋಕ್ಕೆ 1 ಗಂಟೆ ತಗೊಳುತ್ತೆ, ಇನ್ನು ಆಟೋ ಹೋಗೋಕ್ಕೆ ಬೇಕಲ್ವಾ. ಸೊ ಹಾಗಾಗಿ ಬೇಡ ಆಟೋಕ್ಕೆ ಹೋಗೋದು, ಸುಮ್ಮನೆ ವೇಸ್ಟ್ ಆಗುತ್ತೆ. ನಡ್ಕೊಂಡು ಈ ರೋಡಲ್ಲಿ ಹೋದರೆ, ಅಂದರೆ ಪೋತೀಸ್ ಆಪೋಸಿಟ್ ರೋಡಲ್ಲಿ ಹೋದರೆ ಸೀದಾ ಸಿಗುತ್ತೆ ಅಲ್ವಾ. ಹಂಗೆ ಸ್ಟ್ರೀಟಲ್ಲಿ ಏನಾರ ಸಿಕ್ಕರೆ ತೊಗೊಂಡು ಹೋಗೋಣ ಅಂದ್ಕೊಂಡು ಹೋಗಿ ಇವತ್ತು ರೋಡನ್ನ ಮಿಸ್ ಮಾಡಿಕೊಂಡು ಅವೆನ್ಯೂ ರೋಡ್ಗೆ ಹೋಗಿದ್ವಿ. ಅದು ಕರೆಕ್ಟ್ ಹೇಳಿದ್ನ ಗೊತ್ತಿಲ್ಲ ನನಗೆ ಹೆಸರು. ಆ ಒಂದು ರೋಡ್ಗೆ ಹೋದ್ವಿ. ಸ್ಟ್ರೈಟ್ ನಾವು ಆ ಚಿಕ್ಕಪೇಟೆ ಸ್ಟ್ರೀಟ್ ರೋಡ್ಗೆ ಹೋಗೋಬಿಟ್ಟು ಸ್ವಲ್ಪ ಚೇಂಜ್ ಆಗಿ ಹೋದ್ವಿ. ಗೊತ್ತಾಗಲಿಲ್ಲ ನಮಗೆ ಈ ರೋಡ ಅಂತ 2 ರೋಡ್ ಬಂದ್ವು. ಅಲ್ಲಿ ಈ ಕಡೆ ಟರ್ನ್ ಆಗೋದನ್ನ ಈ ಕಡೆ ಟರ್ನ್ ಆಗಿ ಅವೆನ್ಯೂ ರೋಡ್ಗೆ ಬಂದ್ವಿ. ಸೊ ಇಲ್ಲಿ ಬಂದಾಗ ಈ ಒಂದು ಶಾಪ್ ನಮಗೆ ಸಿಕ್ತು. ಅಂದರೆ ಕಟ್ ಪೀಸ್ ಸ್ಯಾರೀಸ್ ಅಂತ ಹೇಳ್ತಾರೆ ಇದನ್ನು. ಜಾಯಿಂಟ್ ಸ್ಯಾರೀಸ್, ಕಟ್ ಪೀಸ್ ಸ್ಯಾರೀಸ್ ಅಲ್ಲ, ಜಾಯಿಂಟ್ ಸ್ಯಾರೀಸು. ಸೊ ಇದು ಎಲ್ಲಾದರೂ ಒಂದು ಕಡೆ ಕಟ್ ಮಾಡಿರ್ತಾರೆ. ಅಂದರೆ ಇದು ಯಾವ ರೀತಿ ಸ್ಯಾರಿ ಅಂದರೆ ಲಾಸ್ಟ್ ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಏನಿರುತ್ತೆ ನೋಡಿ, ಅಲ್ಲಿ ಆಗ್ತಾ ಇರುತ್ತಲ್ವ ಸ್ಯಾರಿಗಳೆಲ್ಲನೂ ಆಗ್ತಾ ಇರುತ್ತಲ್ವ, ರೆಡಿ ಮಾಡ್ತಾ ಇರ್ತಾರಲ್ವ, ಅಲ್ಲಿ ಲಾಸ್ಟಲ್ಲಿ ಉಳಿದಿರುತ್ತೆ ನೋಡಿ, ಅಲ್ಲಿ ಕಟ್ ಮಾಡಿರ್ತಾರೆ ಆ ಸ್ಯಾರಿ ಥರ ಜಾಯಿಂಟ್ ಸ್ಯಾರೀಸ್ ಅಂತ. ಸೊ ಈ ಥರ ಒಂದು ಸ್ಯಾರೀಸ್ನ ಅಂದರೆ ಬ್ಲೌಸ್ ಪೀಸ್ನ ಕಟ್ ಮಾಡಿರ್ತಾರೆ. ಈ ಥರ ಎಲ್ಲೋ ಇಲ್ಲ ಮಿಡಲಲ್ಲಿ ಕಟ್ ಮಾಡಿರ್ತಾರೆ. ಈ ಥರ ಒಂದು ಸ್ಯಾರೀಸ್ ಅಂಗಡಿನ ಬೋರ್ಡ್ ನೋಡಿದೆ ನಾನು.
ಅಂದರೆ ಇದನ್ನು ನಾನು ಮುಂಚೆ ವೀಡಿಯೋಸಲ್ಲಿ ನೋಡಿದ್ದೆ, ಹಾಗಾಗಿ ನನಗೊಂದು ಐಡಿಯಾ ಬಂದಿತ್ತು ಈ ಥರ ಇರುತ್ತೆ ಅಂತ. ಹಾಗಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೆಂಗಿದ್ರೂ ತಪ್ಪಾಗಿ ರೋಡ್ ಬಂದಿದ್ದೀವಿ, ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಈ ಒಂದು ಶಾಪಲ್ಲಿ ನನ್ನ ಹೆಸರು ಕೂಡ ತೋರಿಸಿದ್ದೀನಿ, ಅವ್ರ ಹತ್ರ ಕೂಡ ಅಡ್ರೆಸ್ ಕೂಡ ಹೇಳಿಸ್ತೀನಿ. ಸೊ ಈ ಒಂದು ಶಾಪಲ್ಲಿ ಏನೇನು ಸಿಗುತ್ತೆ ಇಲ್ಲಿ ಬಂದಿದ್ದೀವಿ. ಯಾವ್ಯಾವ ಥರ ಸ್ಯಾರಿ ಸಿಗುತ್ತೆ? ಎಲ್ಲ ಬ್ರಾಂಡೆಡ್ ಸೀರೆ ಸಿಗ್ತದೆ. ಕಾಟನ್, ಸಿಂಥೆಟಿಕ್, ಬ್ರಾಸೋ, ಆರ್ಗಂಜಾ ಎಲ್ಲ ತರ ಸಿಗ್ತದೆ. ಓಕೆ, ಜಾಯಿಂಟ್ ಸ್ಯಾರೀಸು, ಸ್ಯಾರಿ ಜಾಯಿಂಟ್ ಇಲ್ಲದೆ ಇರೋದು ಸಿಗುತ್ತೆ, ಅಂದ್ರೆ ನಾರ್ಮಲ್ ಸ್ಯಾರೀಸು ಸಿಗುತ್ತೆ, ಎಲ್ಲ ಸಿಗ್ತದೆ. ಕಟ್ ಪೀಸು ಸಿಗುತ್ತೆ. ಕಟ್ ಪೀಸ್ ಬರ್ತದೆ ಮೋಸ್ಟ್ಲಿ. ಓಕೆ, ಅದನ್ನ ಸ್ಯಾರಿ ಆಗಾದ್ರೂ ಯೂಸ್ ಮಾಡ್ಕೊಳ್ಬಹುದು, ಡ್ರೆಸ್ ಮೆಟೀರಿಯಲ್ ಆಗಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಬೇಕಾ ಫ್ರಾಕ್ ಹೊಲಿಬಹುದು, ಡ್ರೆಸ್, ಗೌನ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ. ಮತ್ತೆ ಎಲ್ಲ ಬ್ರಾಂಡೆಡ್ ಬಟ್ಟೆ ಇರ್ತದೆ. ಓಕೆ, ಇಲ್ಲೇ ನೀವೇ ಅಟ್ಯಾಚ್ ಕೂಡ ಮಾಡ್ಕೊಡ್ತೀರಾ? ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಓಕೆ 20 ರೂಪಾಯಿ. ಓಕೆ, ಯಾವ ರೋಡಲ್ಲಿ ಬರುತ್ತೆ ಇದು? ಅದೇ ನಮ್ದು ಎವ್ನಿ ರೋಡ್, ಮುಖ್ಯ ರಸ್ತೆ, ಬನಾರಸ್ ಸ್ವೀಟ್ ಪಕ್ಕದ ಲೆಫ್ಟ್ ಬಂದ್ರೆ ಆರ್ಟಿ ಸ್ಟ್ರೀಟ್ ನಲ್ಲಿ ಅಲ್ಲಿ ಬಂದು ಫೋನ್ ಮಾಡಿದ್ರೆ ನಾವು ಯಾವ ಅಂದ್ರೆ ಪ್ರೈಸಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 250 ಇಂದ 450 ಒಳಗಡೆ. 450 ಒಳಗೆ. ಓಕೆ, ಥ್ಯಾಂಕ್ ಯು ಅಂಕಲ್. ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದು ರಿಸೆಪ್ಷನ್ ಡ್ರೆಸ್ನ ತೊಗೊಳ್ಳೋಣ ಅಂತ. ನಿಶ್ಚಿತ ನಿರೀಕ್ಷೆದು ನಿನ್ನೆ ಮುಹೂರ್ತ ಡ್ರೆಸ್ ಎಲ್ಲನೂ ಫಿಕ್ಸ್ ಆಯಿತು, ತೊಗೊಂಡು ಹೋದ್ವಿ. ಹಾಗಾಗಿ ಇನ್ನೂ ಬೇರೆ ಬೇರೆನೋ ಐಟಮ್ಸ್ ಎಲ್ಲ ತೊಗೊಂಡು ಹೋದ್ವಿ. ಇವತ್ತು ಮುಹೂರ್ತಕ್ಕೆ ಆಗಿದೆಯಲ್ವ, ರಿಸೆಪ್ಷನ್ಗೆ ಇವತ್ತು ನೋಡೋಣ ಅಂತ ತೊಗೊಳ್ಳೋಣ ಅಂತ ಬಂದಿದ್ದು. ಸೊ ಅದೇ ಅವೆನ್ಯೂ ರೋಡಲ್ಲೇ ಹೋಗ್ತಾನೆ ಈ ಒಂದು ಶಾಪ್ ಸಿಕ್ತು ನಮಗೆ. ಈ ಒಂದು ಶಾಪ್ ಹೆಸರು ನನಗಷ್ಟು ನೆನಪು ಬರ್ತಾ ಇಲ್ಲ, ಬಟ್ ಆದರೆ ಈ ಒಂದು ಶಾಪಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು. ಅಂದರೆ ನಾವು ನೋಡ್ತಾ ಇದ್ದಿದ್ದು ರಿಸೆಪ್ಷನ್ ವೇರ್ ಅಲ್ವಾ, ಹಾಗಾಗಿ ಚೆನ್ನಾಗಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಲೈಕ್ ಆಯಿತು ಈ ಒಂದು ಶಾಪಲ್ಲಿ ಅಂತಲೇ ಹೇಳ್ಬೋದು. ಎಲ್ಲ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮೆಟೀರಿಯಲ್ ಆಗಿರ್ಬೋದು, ಮತ್ತು ಡಿಸೈನ್ಸು, ಪಾರ್ಟಿ ವೇರ್ ಡ್ರೆಸ್ಸಸ್ಸು ಇಲ್ಲೆಲ್ಲ ಇದ್ದಿದ್ದು. ನನಗೆ ಎಕ್ಸ್ಪೆಷಲಿ ಈ ಥರ ಡ್ರೆಸ್ಸಸ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಬಟ್ ಇವ್ರು ನೀರು ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ, ಹಾಗಾಗಿ ಅವರು ತಗೊಳ್ಳಿಲ್ಲ. ಬಟ್ ನನಗೇನೋ ತುಂಬಾ ಇಷ್ಟ ಆಯಿತು ಕಲೆಕ್ಷನ್ಸು. ಇಲ್ಲೆಲ್ಲ ಡಿಸೈನರ್ ವೇರ್ ಥರ ಎಲ್ಲನೂ ಒಂದೊಂದು ವೆರೈಟಿಯಾಗಿ ತುಂಬಾ ಚೆನ್ನಾಗಿತ್ತು. ಒಂಥರ ಆ ಕ್ವಾಲಿಟಿ ಸಖತ್ತಾಗಿತ್ತು. ಆದರೆ ಪ್ರೈಸ್ ವೈಸು ಕೂಡ ಅಷ್ಟೇ ಇತ್ತು, ಸಿಕ್ಕಾಪಟ್ಟೆ ಪ್ರೈಸಿ ಇತ್ತು. ಬಟ್ ಸಿಕ್ಕಾಪಟ್ಟೆ ಅಂದರೆ ಒಂದೊಂದು ಪೀಸೂ ಒಂಥರ ಡಿಸೈನರ್ ವೇರೆ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲನೂ. ಸೊ ನನಗಂತೂ ಜಾಸ್ತಿ ಇಷ್ಟ ಆಗ್ತಿತ್ತು, ಹಾಗಾಗಿ ತೆಗೆಸಿ ನೋಡ್ತಾ ಇದ್ದೆ. ಅಂದರೆ ನನಗೆ ಅಂತ ನೋಡ್ತಾ ಇರಲಿಲ್ಲ, ನಾನು ಅವ್ರಿಗೆ ಅಂತ ನಿರಿಗು ಅಂತ ನೋಡ್ತಾ ಇದ್ದೆ. ಯಾವುದಾದ್ರೂ ಇಷ್ಟ ಆದರೆ ನೋಡಿ ಅಂತ ಎಲ್ಲ ಹಾಕಿ ತೋರಿಸ್ತಾ ಇದೆ. ನನಗೂ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲೇ ಯಾಕೋ ಇಷ್ಟ ಆಗ್ತಾ ಇದ್ದಾವೆ ಡ್ರೆಸ್ಗಳು ಅಂತ ಅದನ್ನು ಕೂಡ ನೋಡ್ತಾ ಇದ್ದೆ. ನಾನು ಕೂಡ ಒಂದಷ್ಟು ಟ್ರಯಲ್ ಮಾಡಿ, ಬಟ್ ನನಗೆ ನನ್ನ ತಲೆಯಲ್ಲಿ ಒಂದಿತ್ತು, ನಾನು ರಿಸೆಪ್ಷನ್ಗೆ ಯಾವ ಥರ ಹಾಕ್ಕೊಳ್ಬೇಕು ಅಂತ ಅಂದರೆ ಕೆಳಗಡೆ ಮಿಡಿ ಥರ ಇರಬೇಕು ಅನ್ನೋ ಥರ. ಇಲ್ಲಿ ಏನಾಗ್ತಾಯಿತ್ತು ಅಂದರೆ ನಾನು ಇಲ್ಲಿ ಪ್ರತಿಯೊಂದು ನೋಡಿದ್ದೆಲ್ಲನೂ ಕೆಳಗಡೆ ಸ್ಕರ್ಟ್ ಇಲ್ದಿರ ಪ್ಲಾಜಾ, ಈಗೆಲ್ಲ ಪ್ಲಾಜೋ ಪ್ಯಾಂಟೆಲ್ಲ ಟ್ರೆಂಡಿಂಗ್ ಅಲ್ವಾ, ಪ್ಲಾಜೋಗೆ ಕ್ರಾಪ್ ಟಾಪ್ ಈ ಥರನೂ ಬಂದಿತ್ತು. ಸೊ ಹಾಗಾಗಿ ನಾನು ಇಲ್ಲ, ನನಗೆ ಆ ಥರ ಬೇಕಿತ್ತಲ್ಲ ಅಂತ ಅಂದ್ಕೊಂಡು ಪ್ಯಾಂಟ್ ಟೈಪ್ ಬೇಕಿದ್ದಿಲ್ಲ, ನನಗೆ ಸ್ಕರ್ಟ್ ಟೈಪ್ ಬೇಕಿತ್ತು. ಹಾಗಾಗಿ ಅದನ್ನು ಏನೂ ತೊಗೊಳ್ಳಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಶ್ಚಿತ ನಿರೀಕ್ಷೆ ಕೂಡ ಇಲ್ಲೇನೂ ತೊಗೊಳ್ಳಿಲ್ಲ, ಅವ್ರಿಗೆ ಇಷ್ಟ ಆಗಲಿಲ್ಲ. ಅಂದರೆ ಕಲರ್ಸು ಪ್ಯಾಟ್ರನ್ಸ್ ಇನ್ನೂ ಏನೋ ಬೇಕು ಒಂಥರ ಅನಿಸ್ತೇನೋ ಅವ್ರಿಗೆ, ಹಾಗಾಗಿ ತೊಗೊಳ್ಳಿಲ್ಲ. ಅದಾದಮೇಲೆ ಅದೇ ಸ್ಟ್ರೀಟಲ್ಲಿ ನಡ್ಕೊಂಡು ಬಂದು ಈಗ ಅಂದರೆ ಮುಹೂರ್ತಕ್ಕೆ ಈ ಥರ ಒಂದು ಸೆಟ್ಗಳು ಬೇಕಿತ್ತು. ನಿಶ್ಚಿತಾಗೆ ನಿರೀಕ್ಷಾಗೆ ಎಲ್ರಿಗೂ ಬೇಕು, ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ಹಾಕ್ಕೊಂಡೇ ಬಂದಿದ್ದೀವಿ. ಹಾಗಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಶಾಪಲ್ಲಿ ಅಂಕಲು 500 ರೂಪೀಸ್ ಅಂತ ಹೇಳಿದ್ರು, ಅಂದರೆ 600 ಹೇಳಿದ್ರು, 500 ಲಾಸ್ಟ್ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿನ ನೋಡ್ತಾ ಇದ್ವಿ. ಅಂದರೆ ಎಲ್ಲನೂ ಸೆಟ್ ಫುಲ್ ಕಂಪ್ಲೀಟಾಗಿ ಬೈತಲೆ ಬಟ್ಟು ಮತ್ತು ಈ ಥರ ಸೆಟ್ಗಳು ಎಲ್ಲನೂ ನೋಡೋಣ ಅಂತ ನೋಡ್ತಾ ಇದ್ವಿ. ಅದಾದಮೇಲೆ ಬ್ಯಾಂಗಲ್ಸ್ ಬೇಕಿತ್ತು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಬ್ಯಾಂಗಲ್ಸ್ ಬೇಕಿತ್ತು ಮದುವೆಗೆ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಬ್ಯಾಂಗಲ್ಸ್ನೆಲ್ಲನೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ನಿನ್ನೆ ಕೂಡ ತೊಗೊಂಡ್ರು, ರಾಜೇಶ್ವರಿ ಮತ್ತು ನಮ್ಮ ಅಕ್ಕ ಇಬ್ಬರೂ ತೊಗೊಂಡ್ರು. ಇವತ್ತು ನಾನು ತೊಗೊಳ್ಳೋಣ, ನಿನ್ನೆ ತೊಗೊಳ್ಳಿಲ್ಲ, ಇವತ್ತು ತೊಗೊಳ್ಳೋಣ ಅಂತ ಸೈಜ್ ಹುಡುಕ್ತಾ ಇದ್ದೀನಿ. ನನಗೆ ತುಂಬ ನನ್ನ ಕೈ ಪುಟ್ಟದಿರೋದ್ರಿಂದ ದೊಡ್ಡ ಸೈಜ್ ಬ್ಯಾಂಗಲ್ ಹಾಕ್ಕೊಂಡ್ರೆ ಅದೊಂಥರ ಎತ್ಲಾಗೋ ಕಾಣಿಸುತ್ತೆ. ಹಾಗಾಗಿ ನನ್ನ ಸೈಜ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಎಲ್ಲ ಹುಡ್ಕೊಂಡು ಬಂದೆ. ನನ್ನ ಸೈಜು 2 ಮಾತ್ರ ಬ್ಯಾಂಗಲ್ ಇತ್ತು, ಇನ್ನೆರಡು ಬ್ಯಾಂಗಲ್ ಸಿಗಲಿಲ್ಲ. ನಂಗೆ 4 ಬ್ಯಾಂಗಲ್ ಬೇಕಿತ್ತು, ಹಾಗಾಗಿ ಅದನ್ನು ಕ್ಯಾನ್ಸಲ್ ಆಯಿತು. ಅಂದರೆ ನನಗೇನು ಕಂಪ್ಲೀಟಾಗಿ ಝೀರೋ, ನಾನು ಏನಂದರೆ ಏನೂ ತೊಗೊಂಡಿಲ್ಲ, ಹಂಗೆ ನೋಡ್ತಾ ಇದ್ದೀನಿ ಅವ್ರ ಜೊತೆ. ಅವ್ರು ಏನು ತೊಗೊಳ್ತಿದ್ದಾರೆ ಅವ್ರಿಗೆ ಕೊಡಿಸ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನನಗೆ ಯಾವುದೂ ಸೆಟ್ ಆಗ್ತಾಯಿಲ್ಲ. ಅದಾದಮೇಲೆ
ಚಿಕ್ಕಪೇಟೆ ಸ್ಟ್ರೀಟ್ ಒಳಗೆ ಬಂದ್ವಿ, ಮೈನ್ ಸರ್ಕಲ್ ಒಳಗೆ. ಸೊ ಬಂದು ಇಲ್ಲಿ ಎಲ್ಲ ಶಾಪಲ್ಲೂ ಆ್ಯಸ್ ಯೂಶ್ವಲ್ ನೆನ್ನೆ ಏನು ಮಾಡಿದ್ವಿ ಅದನ್ನೇ ಮಾಡ್ತಾಯಿದ್ದೀವಿ. ಅಂದರೆ ಇವತ್ತೇನು ರೆಫರೆನ್ಸ್ ಅಂತ ಏನು ಇಟ್ಕೊಂಡು ಹೋಗಿಲ್ಲ, ನೆನ್ನೆ ಎಲ್ಲ ಒಂದು ರೋಡ್ ಎಲ್ಲ ಫುಲ್ಲು ಕಂಪ್ಲೀಟಾಗಿ ನೋಡಿ ಹೋಗ್ಬಿಟ್ಟಿದ್ದೀವಲ್ಲ, ಯಾವ ರೋಡಲ್ಲಿ ಯಾವ ಶಾಪ್ ಇದೆ ಅನ್ನೋದೆಲ್ಲ ಗೊತ್ತಾಗಿದೆ ಅಲ್ವಾ. ಸೊ ಹಾಗಾಗಿ ಇವತ್ತು ಇನ್ನು ನೆನ್ನೆ ಯಾವ ಶಾಪ್ಗೆ ಹೋಗಿಲ್ಲ ನೋಡಿ, ಆ ಶಾಪ್ಗೆ ಇವತ್ತು ಹೋಗೋಣ ಅಂದ್ಕೊಂಡು ಬೇರೆ ಬೇರೆ ಶಾಪ್ಗೆಲ್ಲ ಹೋಗ್ತಾಯಿದ್ವಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೋದ್ವಿ, ಓಕೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಅಂದರೆ ನೋಡೋಕ್ಕೆ ಓಕೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಏನಂದರೆ ನಿನ್ನೆ ಹೇಳಿರೋ ಹಾಗೆ ವೀಡಿಯೋದಲ್ಲಿ ನನಗೆ ಅಷ್ಟು ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಅಂತ ಅನಿಸುತ್ತೆ. ಇವಾಗ ನೋಡಿದ್ರೆ ಇದನ್ನು ತೊಗೊಂಡು ಬಾರ್ದಿತ್ತಾ ಅಂತ ಅನಿಸುತ್ತೆ. ಬಟ್ ಆದರೆ ಅಲ್ಲಿ ಡೈರೆಕ್ಟಾಗಿ ನೋಡೋಕ್ಕೆ ನನಗೆ ಆ ವರ್ಕ್ ಏನೋ ಇಷ್ಟ ಆಗಲ್ಲ. ಈಗ ಕಾಣಿಸ್ತಾ ಇದೆ ನೋಡಿ ಆ ಒಂದು ಥ್ರೆಡ್ ವರ್ಕು, ನನಗದೇನೋ ಆ ಥ್ರೆಡ್ ವರ್ಕ್ ಇಷ್ಟ ಆಗಲ್ಲ ನನಗೆ. ಅಂದರೆ ಎಲ್ಲನೂ ಕಲರು ಬೇರೆ ಕಲರ್ಸ್ ಎಲ್ಲ ಇರುತ್ತಲ್ಲ, ಮಿಕ್ಸ್ ಕಲರ್ಸು ಜಾಸ್ತಿ, ವೈಲೆಂಟ್ ಕಲರ್ಸು ಈ ಥರ ನನಗೆ ಇಷ್ಟ ಇದ್ದಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಜಸ್ಟ್ ಪ್ಲೇನ್ ಇರಬೇಕು, ಒಂದೇ ಕಲರ್ ಇರಬೇಕು, ವೈಟ್ ಅಥವಾ ಬ್ಲ್ಯಾಕ್ ಅಥವಾ ಈ ಥರ ಸಿಂಪಲಾಗಿ, ಅಂದರೆ ಒಂದೇ ಕಲರಲ್ಲಿ ಬಂದಿರೋ ಥರ ಬಟ್ಟೆಗಳು ಬೇಕಿತ್ತು ನನಗೆ. ನಾನು ಆ ಥರ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡಿದ್ದೆ, ಹಾಗಾಗಿ ನಾನು ಆ ಥರ ಹುಡುಕ್ತಾ ಇದ್ದೆ. ಬಟ್ ಈಗ ಈ ಒಂದು ಡ್ರೆಸ್ ನೋಡ್ತಾ ಇದ್ದರೆ ವೀಡಿಯೋದಲ್ಲಿ ಇದನ್ನು ಯಾಕೆ ತೊಗೊಂಬರಲಿಲ್ಲ ನಾನು, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಯಲ್ವಾ ಈ ಡ್ರೆಸ್ಸು ಅಂತ ಅನಿಸ್ತಾ ಇದೆ. ಸಿಂಡ್ರೆಲಾ ಥರ ಅನಿಸ್ತಾ ಇದೆ, ವೈಟು ಚೆನ್ನಾಗಿ ಅನಿಸ್ತಾ ಇದೆ ವೀಡಿಯೋದಲ್ಲಿ. ಬಟ್ ಡೈರೆಕ್ಟಾಗೇನೋ ನನಗೆ ಅದು ಇಷ್ಟ ಆಗಲಿಲ್ಲ. ನಾನೇ ತೊಗೊಳ್ಳೋಣ ಅಂತ ನೋಡಿದೆ ಅದನ್ನು, ಅವರು ನಿಶ್ಚಿತ ನಿರೀಕ್ಷೆ ಏನೋ ಬೇಡ ಅಂತಂದರು. ಹಾಗಾಗಿ ನಾನೇ ಆದರೂ ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ಯಾಕೋ ನಾನು ಕೂಡ ಬಿಟ್ಟು ಬಂದೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಶಾಪ್ಗೆ ಬಂದ್ವಿ, ಅಲ್ಲಿ ಯಾವುದು ಸೆಟ್ ಆಗಲಿಲ್ಲ ಅಂತ. ಈ ಶಾಪಲ್ಲಿ ನಾವು ಎಲ್ಲನೂ ಫಿಕ್ಸ್ ಮಾಡ್ಕೊಂಡಿದ್ದು ಡ್ರೆಸ್ಗಳನ್ನ, ಅಂದರೆ ಇಷ್ಟ ಆಯಿತು ಅಂತ ತೊಗೊಂಡ್ವಿ ಈ ಶಾಪಲ್ಲಿ. ಈ ಶಾಪಲ್ಲಿ ಇವರು ಏನಿದ್ದಾರೆ ಶಾಪ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಪೇಷನ್ಸ್ ಆಗಿ ತುಂಬಾ ಚೆನ್ನಾಗಿ ನಿಧಾನಕ್ಕೆ ಮಾತಾಡಿಕೊಂಡು ಟೀ ಎಲ್ಲ ತರಿಸ್ಕೊಂಡು ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ತೋರಿಸಿದ್ರು ಬಟ್ಟೆನ. ಅದಕ್ಕೋಸ್ಕರ ನಾವು ಅಟ್ರ್ಯಾಕ್ಟ್ ಆದ್ವೇನೋ ಗೊತ್ತಿಲ್ಲ ನನಗೆ, ಬಟ್ ನಮಗೂ ಬಟ್ಟೆನೂ ಇಷ್ಟ ಆದವು, ಹಾಗಾಗಿನೇ ತೊಗೊಂಡಿದ್ದು. ಸಿಕ್ಕಾಬಟ್ಟೆ ಹೊತ್ತು ನೋಡಿದ್ವಿ, ಅಂದರೆ ಎಲ್ಲ ತೆಗೆಸಿ ನೋಡಿದ್ವಿ. ಫೈನಲ್ ಆಗಿ ಯಾವ್ದು ಇಷ್ಟ ಆಯಿತೋ ಅದನ್ನು ನೋಡಿಕೊಂಡು ಎಲ್ಲನೂ ಟ್ರಯಲ್ ಮಾಡಿಕೊಂಡು ಅಲ್ಲೇ. ಅಂದರೆ ಇಲ್ಲಿ ಏನಂದರೆ ಎಲ್ಲ ಚಿಕ್ಕಪೇಟೆಯಲ್ಲಿ ಎಲ್ಲ ಶಾಪ್ಗಳಲ್ಲಿ ಟ್ರಯಲ್ ರೂಮ್ಗಳಿರಲ್ಲ, ಅದೊಂದು ಬೇಜಾರು. ನನಗೆ ಟ್ರಯಲ್ ರೂಮ್ ಇದ್ದರೆ ಬಟ್ಟೆ ತೊಗೊಳಕ್ಕೆ ಆಗೋದು, ಇಲ್ಲಾಂದರೆ ನಂಗೆ ಬಟ್ಟೆ ತೊಗೊಳ್ಳಲ್ಲ ನಾನು, ಟ್ರಯಲ್ ರೂಮ್ ಇರಬೇಕು ನನಗೆ. ಸೊ ಇಲ್ಲಿ ಅವ್ರಿಗೆ ಹಾಗೇ ಅಲ್ಲೇ ಟ್ರಯಲ್ ಮಾಡಿಸ್ತಾಯಿದ್ರು, ಹಾಕಿಸಿ ನೋಡ್ತಾಯಿದ್ರು ನಿಶ್ಚಿತಾಗೆ ನಿರೀಕ್ಷೆಗೆ. ಇಲ್ಲಿ ಫೈನಲ್ ಆಗಿ ಬಟ್ಟೆ ಕೂಡ ಅಂದರೆ ಬಜೆಟಲ್ಲೂ ಇತ್ತು, ಮತ್ತು ನಮಗೆ ನಾವೇನು ಅಂದ್ಕೊಳ್ತಾ ಇದ್ವಿ ಆ ಥರ ಇತ್ತು. ಅಂದರೆ ಮಿಡಿ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ, ಏಕೆಂದರೆ ಪ್ಲಾಜೋ ಥರ ಅಲ್ಲಿ ಡಿಸೈನರ್ ವೇರ್ ಥರ ನೋಡಿದ್ವಲ್ಲ. ಸೊ ಅದೇನಾಗ್ತಾಯಿತ್ತು ಅಂದರೆ ಜಾಸ್ತಿ ಬೇರೆಯವ್ರ ಮದುವೆಗೆ ಹೋಗೋ ಥರ ಅಂತ ಅನಿಸ್ತಾಯಿದ್ದು, ಪಾರ್ಟಿ ವೇರ್ ಥರ. ಬಟ್ ನಮ್ಮನೆ ಮದುವೆ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಕಾಣಿಸ್ಬೇಕು, ಕೆಳಗಡೆ ಫ್ಲೇರ್ ಆಗಿ ಇರಬೇಕು, ಜಾಸ್ತಿ ಸ್ವಲ್ಪ ಅಗ್ಲ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಮಿಡಿ ಥರನೇ ಆಗಬೇಕು ಅಂತ, ಸ್ಕರ್ಟ್ ಥರ. ಹಾಗಾಗಿ ಅದನ್ನೇ ಒಂದು ಸ್ವಲ್ಪ ಮಿಡಿ ಸೆಟಲ್ಡ್ ಆಗಿ, ಅಂದರೆ ಸ್ವಲ್ಪ ಕಡಿಮೆ ಗ್ರ್ಯಾಂಡ್ ಇದ್ರೂ ಟಾಪು ಜಾಸ್ತಿ ಗ್ರ್ಯಾಂಡ್ ಇರಬೇಕು, ಈ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹುಡುಕ್ತಾ ಇದ್ದೆ. ಹಾಗಾಗಿ ಈ ಒಂದು ಶಾಪಲ್ಲಿ ಓಕೆ ಅಂತ ಅನಿಸಿ ಇಷ್ಟ ಆಗಿ ತೊಗೊಂಡ್ವಿ. ಫೈನಲಾಗಿ ನಿಶ್ಚಿತಾಗೋ ನಿರೀಕ್ಷೆಯಾಗೋ ಕೂಡ ಇಷ್ಟ ಆಯಿತು, ಹಾಗಾಗಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನೇನು ನನಗೂ ಕೂಡ ನೋಡೋಣ, ಅಂದರೆ ನನಗೂ ಯಾಕೋ ಇಷ್ಟ ಆಗ್ತಾಯಿತ್ತು, ನೋಡೋಣ ನಾನು ಒಂದೆರಡು ಟ್ರಯಲ್ ಮಾಡೋಣ ಅಂತ ನೋಡ್ತಾಯಿದ್ವಿ. ಈ ಅಂಗಡಿಯವರು ಇದು ತುಂಬ ಚೆನ್ನಾಗಿದೆ ಮೇಡಮ್, ನೋಡಿ ಟ್ರಯಲ್ ಮಾಡಿ, ನಿಮಗೆ ಮಾಡೆಲ್ ಥರ ಕಾಣಿಸ್ತೀರಾ ಅಂತೆಲ್ಲ ಹೇಳಿ ಅವ್ರು ಬಿಡ್ದಿರ ಇದನ್ನು ಹಾಕಿದ್ರು. ಬಟ್ ವಿಡಿಯೋದಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ, ಹಾಕ್ಕೊಂಡಿದ್ರೆ ಲೈಟಿನ ಬೆಳಕಿಗೆ ರಿಸೆಪ್ಷನ್ಗೂ ಚೆನ್ನಾಗಿ ಕಾಣಿಸ್ತೈತೇನೋ. ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಜಾತ್ರೆ ಥರ ಇತ್ತು ಆ ಡ್ರೆಸ್ಸು. ಆ ವರ್ಕ್ ಏನಿರುತ್ತೆ ನನಗೆ ಆ ವರ್ಕ್ ಇಷ್ಟ ಆಗಲ್ಲ, ಆ ಪ್ಯಾಟ್ರನ್ ಓಕೆ ಇಷ್ಟ ಆಗಿರುತ್ತೇನೋ, ಆ ವರ್ಕ್ ಅದಕ್ಕೆ ಮೇಲೆ ಜಿಂಗ್ ಅನ್ನೋ ಥರ ಮಾಡಿರ್ತಾರಲ್ಲ, ಆ ಒಂದು ವರ್ಕ್ ನನಗೆ ಇಷ್ಟ ಆಗದೆ ಬಟ್ಟೆಗಳನ್ನ ಬಿಟ್ಟು ಬರ್ತೀನಿ ನಾನು. ಬಟ್ ಇಲ್ಲಿ ವೀಡಿಯೋದಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ, ಕಲರ್ ಆಗಿರ್ಬೋದು, ಆ ಪ್ಯಾಟ್ರನ್ ಎಲ್ಲನೂ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತರ ಅನಿಸ್ತಾ ಇದೆ ನನಗಿವಾಗ. ಬಟ್ ಆದರೆ ಇದನ್ನು ನೋಡ್ತಾ ಇದ್ದೀನಿ, ಅಂದರೆ ಜಾಸ್ತಿ ಕಲ್ಲರು ಓವರ್ ಆಗುತ್ತೇನೋ, ಈ ಡಿಸೈನು ಓವರ್ ಆಗುತ್ತೇನೋ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಬಟ್ ಟ್ರಯಲ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ಯಾಟ್ರನ್ನು ಹೊಸ್ದಾಗಿರುತ್ತಲ್ವ, ನನಗೇನಿತ್ತು ಅಂದರೆ ನನ್ನ ತಲೆಯಲ್ಲಿ ಏನಾದರೂ ಸಮಥಿಂಗ್ ಡಿಫ್ರೆಂಟಾಗಿರಬೇಕು, ನನಗೆ ಆ ಥರನೇ ಸರ್ಚ್ ಮಾಡ್ತಾ ಇದ್ದೆ ನಾನು. ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಏನಾದ್ರು ತೋರಿಸಿ ಅಂತ ಅಂದ್ಕೊಂಡು
ಕೇಳಿಕೊಂಡು ಅಂಗಡಿಯವ್ರ ಹತ್ರ ತೋರಿಸ್ತಾ ಇದ್ದರು. ಅವರು ಕೂಡ ಕೇಳಿಕೊಂಡು ತೋರಿಸ್ತಾ ಇದೆ. ನನಗೆ ಅದಕ್ಕೆ ಈ ಥರ ವೆರೈಟಿಯಾಗಿ ಏನೋ ತೋರಿಸ್ತಾ ಇದ್ರು. ಬಟ್ ಇಲ್ಲಿ ಚಿಕ್ಕಪೇಟೆಗೆ ಈ ರೀತಿ ಲೆಹೆಂಗಾ ನೋಡೋಕ್ಕೆ ಅಂತ ಶಾಪ್ ಒಳಗೆ ಹೋದರೆ ಸಿಕ್ಕಾಬಟ್ಟೆ ಕಣ್ಣುರಿ ಬರುತ್ತೆ. ಅದು ಡೈದೇನೋ ಯಾವುದೇ ಶಾಪಲ್ಲಿ ಹೋಗಿ ಸಿಕ್ಕಾಬಟ್ಟೆ ಕಣ್ಣಲ್ಲಿ ನೀರೇ ಬರುತ್ತೆ, ಅಷ್ಟು ಜಾಸ್ತಿ ಕಣ್ಣುರಿ ಬರುತ್ತೆ. ಸೊ ಫೈನಲಾಗಿ ನಮ್ಮದು ಶಾಪಿಂಗ್ ಕೂಡ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ, ಮತ್ತೊಂದು ಶಾಪಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ನಿಮ್ಮೆಲ್ಲರ ಜೊತೆ. ನಿಮಗೆಲ್ಲರಿಗೂ ನಾನು ಯಾವ್ಯಾವ ಡೇ ಏನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದೆ ಅನ್ನೋದು ನಿಮ್ಗೆ ಬೇಕು ಅಂತಂದರೆ ಹೇಳಿ, ನಾನು ಕಮೆಂಟ್ ಮಾಡಿ ನಾನು ಆ ವಿಡಿಯೋಸ್ ಕೂಡ ಮಾಡಾಕ್ತೀನಿ.